ಖಮೇನಿ ಪುತ್ರನ ಆಯ್ಕೆಗೆ ಅಮೆರಿಕ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದೆ. ಮುಜ್ತಬಾ ಆಯ್ಕೆಗೆ ವಿರೋಧಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಸುಪ್ರೀಂ ಲೀಡರ್ ಆಯ್ಕೆಗೆ ನಮ್ಮ ಅನುಮತಿ, ನಮ್ಮ ಪರ್ಮಿಷನ್ ಅಗತ್ಯ. ಅಮೆರಿಕ ಒಪ್ಪಿದವರೇ ಇರಾನ್ನ ಸುಪ್ರೀಂ ಲೀಡರ್ ಆಗಬೇಕು ಎನ್ನುವಂತ ಹಠಕ್ಕೆ ಬಿದ್ದಂಗೆ ಕಾಣಿಸ್ತಾ ಇದೆ ಇದೀಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇನ್ನು ಖಮೇನಿ ಪುತ್ರನ ಆಯ್ಕೆಗೆ ಇದೀಗ ಅಮೆರಿಕ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಮುಜ್ತಬಾ ಆಯ್ಕೆಗೆ ವಿರೋಧಿಸಿದೆ ಅಮೆರಿಕ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್. ಸುಪ್ರೀಂ ಲೀಡರ್ ಆಯ್ಕೆಗೆ ನಮ್ಮ ಅನುಮತಿ ಅಗತ್ಯ. ಅಮೆರಿಕ ಒಪ್ಪಿದವರೇ ಇರಾನ್ನ ಸುಪ್ರೀಂ ಲೀಡರ್ ಆಗಬೇಕು ಎನ್ನುವಂಥ ಒಂದು ಆದೇಶವನ್ನ, ಒಂದು ಅವಕಾಶವನ್ನ ಕೊಡೋದಕ್ಕೆ ಮುಂದಾಗ್ಬಿಟ್ಟಿದೆ. ಹಾಗಾದ್ರೆ ಇರಾನ್ ಏನು ಮಾಡುತ್ತಿಲ್ಲಿ ಅನ್ನುವಂಥದ್ದು ಪ್ರಶ್ನೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಈ ಡೊನಾಲ್ಡ್ ಟ್ರಂಪ್ ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ. ನೆಕ್ಸ್ಟ್ ಏನು ಸಮಸ್ಯೆ ಮಾಡ್ಬೋದೋ, ಏನು ಯಾವ ಕ್ಷಿಪಣಿಗಳನ್ನ ಎಲ್ಲಿ ಉಡಾಯಿಸ್ತಾರೋ ನಿಲ್ಲಿಸಲ್ಲ ಅಂತ ಒಂದು ಕಡೆ ಹೇಳ್ಬಿಟ್ಟಿದ್ದಾರೆ. ಈಗಾಗಲೇ ಇದರಿಂದ ಈ ಒಂದು ಫಜೀತಿಯಿಂದ ಮತ್ತೆ ಮೊದಲಿನ ಥರ ಆಗೋದು ಬಹಳ ಕಷ್ಟ. ಈ ಎಲ್ಲ ಗ್ಯಾಪಲ್ಲಿ ಈ ಮುಜ್ತಬಾ ಆಯ್ಕೆ ಇದೆಯಲ್ಲ, ಅದನ್ನು ಅಕ್ಸೆಪ್ಟ್ ಮಾಡ್ತಲ್ಲ, ಒಪ್ಕೊಳ್ತಲ್ಲ. ಸಹಜವಾಗಿ ಅವ್ರು ಒಪ್ಕೊಳ್ಳಲ್ಲ ಅನ್ನೋದು ಸತ್ಯವಾದಂಥ ವಿಚಾರವೇ. ಆದರೆ ಇದೀಗ ಅದನ್ನು ವಿರೋಧಿಸಿರುವಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸುಪ್ರೀಂ ಲೀಡರ್ ಆಯ್ಕೆಗೆ ನಮ್ಮ ಅನುಮತಿ, ನಮ್ಮ ಪರ್ಮಿಷನ್ ಅಗತ್ಯ. ಅಮೆರಿಕ ಒಪ್ಪದವರೇ ಇರಾನ್ನ ಸುಪ್ರೀಂ ಲೀಡರ್ ಆಗಬೇಕು, ಆಗ್ತಾರೆ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಲ್ಲಿ ಮುಂದಾಗ್ಬಿಟ್ಟಿದ್ದಾರೆ ಟ್ರಂಪ್. ಹಾಗಾದರೆ ಇರಾನ್ ಇಲ್ಲಿ ಏನು ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ, ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ಶರಣಾಗತಿ ಒಂದೇ ಆಯ್ಕೆನಾ ಅಥವಾ ಬೇರೆ ಏನಾದರೂ ಮಾಡಬಹುದಾ? ಎಲ್ಲವನ್ನ ಕೂಡ ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ರು ಈ ಡೊನಾಲ್ಡ್ ಟ್ರಂಪಿಂದ ತಪ್ಪಿಸ್ಕೊಳ್ಳುವಂಥ ಮಾತೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಒಂದು ಕಡೆ ಇರಾನ್ಗೆ ತಲೆನೋವಾಗಿ ಪರಿಣಮಿಸ್ಬಿಟ್ಟಿದೆ. 귀여운 한우열합니다.